ಒಂದು ಕ್ವೆಶನ್ ಏನು ಅಂತ ಹೇಳಿದ್ರೆ, ಈಗ ತಂದೆ ತಾಯಿ ಆದವರು ಮಕ್ಕಳನ್ನ ಹೇಗೆ ಸಾಕಬೇಕು ಅಂತ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇರಲಿಲ್ಲ, ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಫ್ರೀಡಮ್ ಆಗಿ ಬಿಟ್ಟಿದ್ದು. ಅಂದರೆ ನಿಮಗೆ ಸ್ವತಂತ್ರವಾಗಿ ಬೆಳೆಯೋಕೆ ಬಿಟ್ಟರು. ಜೊತೆಲಿ ಒಂದೇ ಒಂದು ಕಂಡೀಷನು, 6 ಗಂಟೆ ಒಳಗಡೆ ಹೆಣ್ಮಕ್ಳಾಗಿರಂದ್ರೆ ಮನೇಲಿ ಬಂದು ಸೇರ್ರಿ ಅಂತ ಹೇಳಿ. ಸೊ ಅಷ್ಟೇ, ನೀವು ಅದನ್ನು ಯಾವ ರೀತಿಯಾದರೂ ಉಪಯೋಗಿಸ್ಕೊಳ್ಬಹುದಾಗಿತ್ತು. ಯಾಕಂದರೆ ನಿಮಗೆ ಹೇಳೋರು ಕೇಳೋರಿಲ್ಲ. ಅಂದರೆ ಆಡು ಭಾಷೆನಲ್ಲಿ ಹೇಳಬೇಕು ಅಂದರೆ ಅಷ್ಟು ನಿಮಗೆ ಫ್ರೀಡಮ್ ಇತ್ತು. ಬಟ್ ನೀವು ಹೆಣ್ಮಕ್ಳು ಏನು ಮಾಡಿದ್ರಿ ಅಂತ ಹೇಳಿದ್ರೆ, ಅಪ್ಪನ ಹೆಸರನ್ನ ಉಳಿಸಿದ್ರಿ. ಈಗಲೂ ಕೂಡ ಅಪ್ಪನ ಜೊತೆಯಾಗಿ ಈಗ ನಿಮ್ಮ ಅಪ್ಪನ ಇವರು ಅನ್ನೋ ಲೆವೆಲ್ಗೆ ನೀವು ಬೆಳೆದು ನಿಂತಿದ್ದೀರಾ. ಪ್ರತಿದಿನ ಪ್ರತಿ ಕ್ಷಣ ಅಪ್ಪನನ್ನ ನೀವು ನೆನೆಸ್ಕೊಳ್ತೀರಾ, ಜಗತ್ತು ನೆನೆಸ್ಕೊಳ್ಳೋ ಥರ ಮಾಡ್ತಿದ್ದೀರಾ. ಸೊ ಅಷ್ಟು ಚೆನ್ನಾಗಿ ನೀವು ಆ ವಾತಾವರಣದಲ್ಲಿ ಬೆಳೆದಿದ್ದೀರಾ. ಈಗಿನ ಕಾಲದಲ್ಲಿ ತಂದೆ ತಾಯಿ ಅಂದ್ರೆ ಏನು ಮಾಡ್ತಾರೆ, ಇರೋದು ಒಂದೇ ಮಗು, ತುಂಬಾ ಮುದ್ದು ಮಾಡ್ತಾರೆ ಅಥವಾ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಪೇರೆಂಟಿಂಗ್ ಅನ್ನೋದು ಇಸ್ ವೆರಿ ಒಂಥರ ಏನಂತಾರೆ, ತುಂಬ ಇಂಡಿವಿಜುವಲ್ ಲೆವೆಲ್ ಇದು. ಅದು ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟಾಕ್ ಫಾರ್ ಆಲ್ ಪೇರೆಂಟ್ಸ್. ಬಟ್ ನಾನು ಕಲ್ತಿರೋದು ಆ್ಯಂಡ್ ನಾನು ನೆಕ್ಸ್ಟ್ ನನ್ನ ಮಕ್ಕಳಿಗೆ ನಾನು ಕಲಿಸ್ತಾ ಇರೋದು ಅಂದರೆ, ಒಂದು, ಟು ಬಿ ವೆರಿ ಹಂಬಲ್. ಫಸ್ಟ್ ಆಫ್ ಆಲ್, ನಿನಗೆ ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕಾರ್ ಇದೆ, ಇನ್ನೊಂದೇನೋ ಇದೆ, ಅದು ಆ ಪಾಂಪ್ ಆ್ಯಂಡ್ ಪ್ರೈಡ್ ಇದೆಯಲ್ಲ, ಅದನ್ನು ಹೇಗಾದರೂ ಮಾಡಿ ಮನೆಯಲ್ಲಿ ಒಂದು ವಾತಾವರಣ ಇರಬೇಕು ವೇರ್ ಯು ಆರ್ ಆ್ಯಕ್ಚುಲಿ ಹಂಬಲ್. ನಿಂಗೆ ಅದೆಲ್ಲ ಇರಬಹುದೇನೋ, ಆದರೆ ನೀನೇನು ಅನ್ನೋದನ್ನು ನೀನು ಫಸ್ಟ್ ಆ್ಯಸ್ ಪೇರೆಂಟ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್. ನಾನು ಆಗಲೇ ಹೇಳ್ದಂಗೆ ನಾನು ನೋಡಿದ್ದು ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಮ್ಮ ಮುಂದೆ ಕೂಗಾಡಿ ಕಿರ್ಚಾಡಿ ಜಗಳ ಮಾಡಿ ಅದು ಯಾವುದೂ ನೋಡಿಲ್ಲ. ಆಲ್ ದಟ್ ಐ ಸಾ ವಾಸ್ ದೆಮ್ ಹಗ್ಗಿಂಗ್ ಈಚ್ ಅದರ್, ಕಿಸ್ಸಿಂಗ್ ಈಚ್ ಅದರ್, ಬೀಯಿಂಗ್ ನೈಸ್ ಟು ಈಚ್ ಅದರ್. ಸೊ ಅವ್ರ ಕೋಪಗಳನ್ನೆಲ್ಲ ಅವರು ಬೆಡ್ರೂಮ್ ಒಳಗಡೆ ಮಾಡ್ಕೊಡ್ತಿದ್ರೇನೋ, ಜಗಳ ಮಾಡ್ತಿದ್ರೇನೋ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಮ್ಮ ಕಣ್ಣೀರು ಹಾಕಿರ್ಬೋದು, ಬಟ್ ನಮ್ಮ ಮುಂದೆ ಕೂತ್ಕೊಂಡು ಕ್ರಿಬ್ ಮಾಡಿಲ್ಲ ಅದ್ರ ಬಗ್ಗೆ. ಸೊ ನಾನು ಹೇಳೋದು, ಪೇರೆಂಟ್ಸ್ ಶುಡ್ ಫಸ್ಟ್ ಆಫ್ ಆಲ್ ಲರ್ನ್ ದ್ಯಾಟ್. ಶೋ ಯುವರ್ ಲವ್. ಇಟ್ಸ್ ಓಕೆ. ನಮ್ಮ ಸಮಾಜದಲ್ಲಿ ಒಂದು ಹಗ್ ಮಾಡೋದು ಅಂದ್ರೇ ಎಲ್ಲರೂ ಏನು ಹೀಗೆ ಮಕ್ಕಳ ಮುಂದೆನಾ ಅಂತ. ನೋ, ದಟ್ಸ್ ನಾಟ್ ಟ್ರೂ. ಶೋ ದೆಮ್ ದಟ್ ದಿಸ್ ಇಸ್ ಹೌ ಲವ್ ಇಸ್ ಶೋನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದರ್ ಇಸ್ ಸೈಂಟಿಫಿಕಲಿ ಆಲ್ಸೋ ಪ್ರೂವ್, ನಮ್ಮ ಕಾರ್ಟಿಸಾಲ್ ಲೆವೆಲ್ಸ್, ಟೆನ್ಷನ್ ಲೆವೆಲ್ಸ್ ಕಮ್ಮಿ ಆಗುತ್ತಂತೆ ಹಗ್ಗಿಂಗಿಂದ. ಸೊ ಪೇರೆಂಟ್ಸ್ ಶುಡ್ ಆ್ಯಕ್ಚುಲಿ ಬಿ ಓಪನ್ ವಿತ್ ಚಿಲ್ಡ್ರನ್. ಆ್ಯಂಡ್ ಒಂದು ಕಮ್ಯುನಿಕೇಷನ್ನ ಯಾವತ್ತೂ ಓಪನ್ ಇರಬೇಕು. ನಾನು ಎರಡೂ ಕಡೆನೂ, ಅಪ್ಪ ಆಗಲಿ ಅಮ್ಮ ಆಗಲಿ, ನನ್ನ ಕಮ್ಯುನಿಕೇಷನ್ ಹ್ಯಾಸ್ ಆಲ್ವೇಸ್ ಬೀನ್ ಓಪನ್. ನಾನು ಏನು ಬೇಕಾದರೂ ಹೋಗಿ ಹೇಳ್ಬೋದಿತ್ತು. ನಾನು ಫಸ್ಟು ಪ್ರೀತಿ ಮಾಡಿದ್ರಿಂದ ಹಿಡಿದು ನನ್ನ ಮೆನ್ಸ್ಟ್ರಲ್ ಡೇಟಿಂದ ಹಿಡಿದು ಪ್ರತಿಯೊಂದೂ ನಾನು ನಮ್ಮ ಅಪ್ಪ ಹತ್ರ ಡಿಸ್ಕಸ್ ಮಾಡ್ಬೋದಿತ್ತು. ಸೊ ಆ ಥರದ ಒಂದು ಕಮ್ಯುನಿಕೇಷನ್ ಡೋರ್ನ ಯಾವಾಗೂ ಓಪನ್ ಇಟ್ಟಿರಿ. ಪ್ರಾಬ್ಲಮ್ ಏನಾಗುತ್ತೆ, ಯಾಕೆ ತುಂಬ ಜನ ಹೆಣ್ಮಕ್ಳು, ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು, ಯಾಕೆ ಸ್ಯೂಸೈಡು ಆ ಥರ ಯೋಚನೆ ಮಾಡ್ತಾರೆ, ಅವ್ರಿಗೆ ಮಾತಾಡೋ ಆಪ್ಷನ್ನೇ ಇರೋದಿಲ್ಲ. ಯಾರ ಹತ್ರ ಹೇಳ್ಕೊಳ್ಳೋಣ, ಆ ಥರ ಆಗಬಾರ್ದು. ಆ್ಯಸ್ ಪೇರೆಂಟ್ಸ್ ಇವಾಗ ನಾವು ಏನು ಮಾಡ್ತೀವಿ, ನಾವು ವೆನ್ ವಿ ಶಟ್ ಅವರ್ ಕಮ್ಯುನಿಕೇಷನ್ ಡೋರ್ಸ್, ಏನಾಗೋಗುತ್ತೆ, ಇಮಿಡಿಯೇಟಾಗಿ ಗೂಗಲ್ ಸರ್ಚ್, ಗೂಗಲ್ ಅಕ್ಕ, ಗೂಗಲ್ ಅಣ್ಣ ಎಲ್ಲದಕ್ಕೂ ಇದೆ. ಸೊ ಫಸ್ಟ್ ಹೋಗಿ ಗೂಗಲ್ ಮಾಡ್ತಾರೆ, ಅದರಲ್ಲಿ ಏನು ಬರುತ್ತೋ ಸಾವಿರಾರು ವಿಷಯ ಬರುತ್ತೆ. ಸೊ ಕೀಪ್ ದ ಕಮ್ಯುನಿಕೇಷನ್ ಆಲ್ವೇಸ್ ಓಪನ್. ಸೊ ಇದೆರಡು ಮಾಡಿದ್ರೆ ಐ ಫೀಲ್, ಒಂದು ಬೀಯಿಂಗ್ ಹಂಬಲ್, ಇನ್ನೊಂದು ಕಮ್ಯುನಿಕೇಷನ್ ಓಪನ್ ಇಡೋದು, ಇನ್ನೊಂದು ಶೋ ಯುವರ್ ಲವ್ ಫಾರ್ ಯುವರ್ ವೈಫ್ ಆರ್ ಫಾರ್ ಯುವರ್ ಪೇರೆಂಟ್ಸ್ ಆರ್ ಫಾರ್ ಯುವರ್ ಚಿಲ್ಡ್ರನ್. ಓಪನ್ ಆಗಿ ತೋರಿಸಿ, ಅದನ್ನು ಹಿಡಿದಿಟ್ಕೋಬೇಡಿ. ದಟ್ ಈಸ್ ಅನದರ್ ಥಿಂಗ್ ಐ ಫೀಲ್. ಸೊ ಈ ಮೂರು. ಆ್ಯಂಡ್ ಆಲ್ಸೋ ಅವ್ರು ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನೀವೇ ಅದನ್ನು ದೊಡ್ಡ ಸಮಸ್ಯೆ ಮಾಡಿ, ನೀವು ಹೇಳ್ದಂಗೆ ತುಂಬ ಮುದ್ದು ಮಾಡಿದಾಗ ಏನಾಗುತ್ತೆ, ಅವರು ಆ ಸಮಸ್ಯೆನ ಈಗ ನಾನು ತುಂಬ ಕಡೆ ಎಡವಿದೆ, ನಾನೇನು ಎಡವಿಲ್ಲ ಅಂತಲ್ಲ. ನಾನು PUC ಫೇಲ್ ಆದೆ, ನಾನು ಯಾವುದೋ ವಯಸ್ಸಲ್ಲಿ ನಾನು ಲವ್ ಮಾಡಬಾರ್ದಾಗಿರೋ ವಯಸ್ಸಲ್ಲಿ ಲವ್ ಮಾಡಿದೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಎವ್ರಿಬಡೀಸ್ ಲವ್ ಸ್ಟೋರಿ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ತುಂಬ ಜನ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಆ ವಯಸ್ಸಿಗೆ. ಅದೆಲ್ಲ ನಮ್ಗೆ ಲೇಟರ್ ಸ್ಟೇಜಸಲ್ಲಿ ನಮ್ಗೆ ಅರ್ಥ ಆಗುತ್ತೆ, ವಿ ವರ್ ಲಕ್ಕಿ ದಟ್ ನಮ್ಗೆ ಹಂಗೆ ಆಗಲಿಲ್ಲ ಅಂತ. ಸೊ ಆ ಭಯ ಏನಿರುತ್ತಲ್ಲ, ಅದನ್ನು ಇಟ್ಸ್ ಓಕೆ, ಯು ಟಾಕ್ ಟು ಯುವರ್ ಚೈಲ್ಡ್, ಟೆಲ್ ಯುವರ್ ಚೈಲ್ಡ್ ದಿಸ್ ಇಸ್ ವಾಟ್ ಇಟ್ ಈಸ್. ಪ್ರತಿಯೊಂದೂ ನೀವು ಮಾತಾಡಿ ಮಕ್ಕಳ ಹತ್ರ. ಆ್ಯಂಡ್ ಆ ಕಮ್ಯುನಿಕೇಷನ್ನ ತಂದೆ ಆಗಲಿ ತಾಯಿ ಆಗಲಿ ಓಪನ್ ಇಟ್ಟಾಗ ಏನಾಗುತ್ತೆ, ಮಕ್ಕಳು ಎಲ್ಲೂ ದಾರಿ ತಪ್ಪಲ್ಲ. ಆ ಮಾತಾಡೋಕೆ ಒಬ್ರಿದ್ದಾರೆ ಅಂತ ಇದ್ದರೆ ಸಾಕು. ನಾನು ಇವ್ರಿಗೆ ಏನಾದರೂ ಹೇಳ್ಬೋದು. ಸಮಸ್ಯೆ ಅಂತ ಅವ್ರು ಬಂದಾಗ ನೀವು ಫಸ್ಟ್ ಸಾಲ್ವ್ ಮಾಡೋಕ್ಕೆ ನಿಂತು ಬಿಡಬೇಡಿ. ಅವ್ರ ಸಮಸ್ಯೆನೇ ಇಲ್ದಿರ್ಬೋದು, ಅದು ನಾವೇ ಜಂಪ್ ಮಾಡಿಬಿಡ್ತೀವಿ. ತಕ್ಷಣ ನನ್ನ ಮಗಂಗೆ ಈ ಸಮಸ್ಯೆನೇ ಬರಬಾರ್ದಪ್ಪ, ಏನು ಮಾಡಿ ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಬೇಡ, ಅದು ಇಟ್ಸ್ ಓಕೆ. ಅವ್ರ ತಪ್ಪುಗಳು ಅವ್ರು ಮಾಡಿದಾಗ ಅವ್ರು ಅದನ್ನು ಅರಿವು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊತಾರೆ ಅವರು. ಬಟ್ ಆ ಸರಿ ಮಾಡ್ಕೋತಿದ್ದಾರಾ ಅಂತ ಗಮನ ನೀವೇಡಿ. ಸರಿ. ಆ್ಯಂಡ್ ನಾನು ತಪ್ಪು ಮಾಡಿದ್ದೀನಮ್ಮ ಅಂತ ಅವ್ರು ಬಂದು ನಿಮ್ಮ ಹತ್ರ ಹೇಳೋ ಅಷ್ಟು ಸಲಿಗೆ ಕೊಡಿ ಅವ್ರಿಗೆ. ಅದು ಐ ಥಿಂಕ್ ಇಸ್ ದ ಬೆಸ್ಟ್ ಥಿಂಗ್ ಟು ಡು. ಆ್ಯಂಡ್ ಅವ್ರನ್ನ ದೂಷಿಸಬೇಡಿ. ಅವಾಗ ಅವ್ರು ಬಂದಾಗ ಬಿ ಸಪೋರ್ಟಿವ್ ಆಫ್ ದೆಮ್. ಆಯಿತು ಮಗನೇ, ಇದಾಯಿತು, ನೆಕ್ಸ್ಟ್ ಏನು ಮಾಡೋಣ ಅನ್ನೋದನ್ನು ಆ ಥರ ಕೂತ್ಕೊಂಡು ಮಾತಾಡೋದು. ಐ ಥಿಂಕ್ ದಿಸ್ ಇಸ್ ವಾಟ್ ಫಾರ್ ಮೀ, ಅಟ್ಲೀಸ್ಟ್ ನನ್ನ ಮಕ್ಕಳ ಹತ್ರ ದಿಸ್ ವಾಟ್ ಐ ಆಮ್ ಡೂಯಿಂಗ್.